ಹಾಲಿ ಸಚಿವರು ಇರ್ತಾರೋ ಇಲ್ವೋ ಅಂತ ಅನುಮಾನ ಇದೆ. ರಾಜ್ಯದ ಯಾವ ಇಲಾಖೆ ಅಧಿಕಾರಿಗಳು ಮಾತನ್ನ ಕೇಳ್ತಾ ಇಲ್ಲ. ಸಿಎಂ ಡಿಸಿಎಂ ಗಮನಕ್ಕೆ ತಂದರೂ ಕೂಡ ಪ್ರಯೋಜನವಾಗ್ತಾ ಇಲ್ಲ. ಸ್ವಪಕ್ಷದ ವಿರುದ್ಧವೇ ಶಾಸಕ ನಾರಾಯಣಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಚಿವರ ಮಾತುಗಳನ್ನೇ ಅಧಿಕಾರಿಗಳು ಕೇಳ್ತಾ ಇಲ್ಲ. ಸ್ವಪಕ್ಷದ ವಿರುದ್ಧವೇ ಸಿಡಿಮಿಡಿಗೊಂಡಿದ್ದಾರೆ ಕೈ ಶಾಸಕ. ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ರಾಹುಲ್ ಗಾಂಧಿ ಅವರು ಯಾವಾಗ ಕರೀತಾರೆ ಅಂತ ಕಾಯ್ತಾ ಇದ್ದಾರೆ. ಅವರು ಬಹುಶಃ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಲ್ಲಿದ್ದಾರೆ. ಅವರು ಇನ್ನೇನು ಈ ವಾರದಲ್ಲಿ ವಾಪಸ್ಸಾದ ನಂತರ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮತ್ತು DCM ಸಾಹೇಬರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರನ್ನು ಮತ್ತು ರಾಹುಲ್ ಗಾಂಧಿ ಸಾಹೇಬರನ್ನು ಭೇಟಿ ಮಾಡೋರಿದ್ದಾರೆ. ಅವರ ಭೇಟಿ ಮಾಡಿದ ನಂತರ ನಾವೆಲ್ಲ ಹಿರಿಯ ಶಾಸಕರು ಹೈಕಮಾಂಡನ್ನು ಭೇಟಿ ಮಾಡಲಿಕ್ಕೆ ಡೆಲ್ಲಿಗೆ ಹೋಗ್ತೇವೆ. ಸುಮಾರು ಈಗಾಗಲೇ 3 ಸ್ಥಾನ ಖಾಲಿ ಇದೆ. ಇನ್ನೊಂದು 12 ಜನ ಕೈ ಬಿಟ್ಟರೆ ಒಂದು 15 ಜನಕ್ಕೆ ಹೊಸಬರಿಗೆ ಅವಕಾಶ ಸಿಗ್ಬೋದು ಅಂತ ನಮಗಿರ್ತಕ್ಕಂಥ ಮಾಹಿತಿ. ಈಗ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ರಾಹುಲ್ ಗಾಂಧಿ ಅವರು ಯಾವಾಗ ಕರೀತಾರೆ ಅಂತ ಕಾಯ್ತಾ ಇದ್ದಾರೆ. ಅವರು ಬಹುಶಃ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಲ್ಲಿದ್ದಾರೆ. ಅವರು ಇನ್ನೇನು ಈ ವಾರದಲ್ಲಿ ವಾಪಸ್ಸಾದ ನಂತರ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮತ್ತು DCM ಸಾಹೇಬರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರನ್ನು ಮತ್ತು ರಾಹುಲ್ ಗಾಂಧಿ ಸಾಹೇಬರನ್ನು ಭೇಟಿ ಮಾಡೋರಿದ್ದಾರೆ. ಅವರ ಭೇಟಿ ಮಾಡಿ ಹಾಲಿ ಸಚಿವರು ಇರ್ತಾರೋ ಇಲ್ವೋ ಅಂತ ಅನುಮಾನ ಇದೆ. ರಾಜ್ಯದ ಯಾವ ಇಲಾಖೆ ಅಧಿಕಾರಿಗಳು ಮಾತನ್ನ ಕೇಳ್ತಾ ಇಲ್ಲ. ಸಿಎಂ DCM ಗಮನಕ್ಕೆ ತಂದರೂ ಕೂಡ ಪ್ರಯೋಜನವಾಗ್ತಾ ಇಲ್ಲ. ಸ್ವಪಕ್ಷದ ವಿರುದ್ಧವೇ ಶಾಸಕ ನಾರಾಯಣಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಚಿವರ ಮಾತುಗಳನ್ನೇ ಅಧಿಕಾರಿಗಳು ಕೇಳ್ತಾ ಇಲ್ಲ. ಸ್ವಪಕ್ಷದ ವಿರುದ್ಧವೇ ಸಿಡಿಮಿಡಿಗೊಂಡಿದ್ದಾರೆ ಕೈ ಶಾಸಕ. ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ರಾಹುಲ್ ಗಾಂಧಿ ಅವರು ಯಾವಾಗ ಕರೀತಾರೆ ಅಂತ ಕಾಯ್ತಾ ಇದ್ದಾರೆ. ಅವರು ಬಹುಶಃ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಲ್ಲಿದ್ದಾರೆ. ಅವರು ಇನ್ನೇನು ಈ ವಾರದಲ್ಲಿ ವಾಪಸ್ಸಾದ ನಂತರ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮತ್ತು DCM ಸಾಹೇಬರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರನ್ನು ಮತ್ತು ರಾಹುಲ್ ಗಾಂಧಿ ಸಾಹೇಬರನ್ನು ಭೇಟಿ ಮಾಡೋರಿದ್ದಾರೆ. ಅವರ ಭೇಟಿ ಮಾಡಿದ ನಂತರ ನಾವೆಲ್ಲ ಹಿರಿಯ ಶಾಸಕರು ಹೈಕಮಾಂಡನ್ನು ಭೇಟಿ ಮಾಡಲಿಕ್ಕೆ ಡೆಲ್ಲಿಗೆ ಹೋಗ್ತೇವೆ. ಸುಮಾರು ಈಗಾಗಲೇ 3 ಸ್ಥಾನ ಖಾಲಿ ಇದೆ. ಇನ್ನೊಂದು 12 ಜನ ಕೈ ಬಿಟ್ಟರೆ ಒಂದು 15 ಜನಕ್ಕೆ ಹೊಸಬರಿಗೆ ಅವಕಾಶ ಸಿಗ್ಬೋದು ಅಂತ ನಮಗಿರ್ತಕ್ಕಂಥ ಮಾಹಿತಿ. ಈಗ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ರಾಹುಲ್ ಗಾಂಧಿ ಅವರು ಯಾವಾಗ ಕರೀತಾರೆ ಅಂತ ಕಾಯ್ತಾ ಇದ್ದಾರೆ. ಅವರು ಬಹುಶಃ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಲ್ಲಿದ್ದಾರೆ. ಅವರು ಇನ್ನೇನು ಈ ವಾರದಲ್ಲಿ ವಾಪಸ್ಸಾದ ನಂತರ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮತ್ತು DCM ಸಾಹೇಬರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರನ್ನು ಮತ್ತು ರಾಹುಲ್ ಗಾಂಧಿ ಸಾಹೇಬರನ್ನು ಭೇಟಿ ಮಾಡೋರಿದ್ದಾರೆ. ಅವರ ಭೇಟಿ ಮಾಡಿ ಹಾಲಿ ಸಚಿವರು ಇರ್ತಾರೋ ಇಲ್ವೋ ಅಂತ ಅನುಮಾನ ಇದೆ. ರಾಜ್ಯದ ಯಾವ ಇಲಾಖೆ ಅಧಿಕಾರಿಗಳು ಮಾತನ್ನ ಕೇಳ್ತಾ ಇಲ್ಲ. ಸಿಎಂ DCM ಗಮನಕ್ಕೆ ತಂದರೂ ಕೂಡ ಪ್ರಯೋಜನವಾಗ್ತಾ ಇಲ್ಲ. ಸ್ವಪಕ್ಷದ ವಿರುದ್ಧವೇ ಶಾಸಕ ನಾರಾಯಣಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಚಿವರ ಮಾತುಗಳನ್ನೇ ಅಧಿಕಾರಿಗಳು ಕೇಳ್ತಾ ಇಲ್ಲ. ಸ್ವಪಕ್ಷದ ವಿರುದ್ಧವೇ ಸಿಡಿಮಿಡಿಗೊಂಡಿದ್ದಾರೆ ಕೈ ಶಾಸಕ. ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ರಾಹುಲ್ ಗಾಂಧಿ ಅವರು ಯಾವಾಗ ಕರೀತಾರೆ ಅಂತ ಕಾಯ್ತಾ ಇದ್ದಾರೆ. ಅವರು ಬಹುಶಃ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಲ್ಲಿದ್ದಾರೆ. ಅವರು ಇನ್ನೇನು ಈ ವಾರದಲ್ಲಿ ವಾಪಸ್ಸಾದ ನಂತರ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮತ್ತು DCM ಸಾಹೇಬರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರನ್ನು ಮತ್ತು ರಾಹುಲ್ ಗಾಂಧಿ ಸಾಹೇಬರನ್ನು ಭೇಟಿ ಮಾಡೋರಿದ್ದಾರೆ. ಅವರ ಭೇಟಿ ಮಾಡಿದ ನಂತರ ನಾವೆಲ್ಲ ಹಿರಿಯ ಶಾಸಕರು ಹೈಕಮಾಂಡನ್ನು ಭೇಟಿ ಮಾಡಲಿಕ್ಕೆ ಡೆಲ್ಲಿಗೆ ಹೋಗ್ತೇವೆ. ಸುಮಾರು ಈಗಾಗಲೇ 3 ಸ್ಥಾನ ಖಾಲಿ ಇದೆ. ಇನ್ನೊಂದು 12 ಜನ ಕೈ ಬಿಟ್ಟರೆ ಒಂದು 15 ಜನಕ್ಕೆ ಹೊಸಬರಿಗೆ ಅವಕಾಶ ಸಿಗ್ಬೋದು ಅಂತ ನಮಗಿರ್ತಕ್ಕಂಥ ಮಾಹಿತಿ. ಈಗ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ರಾಹುಲ್ ಗಾಂಧಿ ಅವರು ಯಾವಾಗ ಕರೀತಾರೆ ಅಂತ ಕಾಯ್ತಾ ಇದ್ದಾರೆ. ಅವರು ಬಹುಶಃ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಲ್ಲಿದ್ದಾರೆ. ಅವರು ಇನ್ನೇನು ಈ ವಾರದಲ್ಲಿ ವಾಪಸ್ಸಾದ ನಂತರ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮತ್ತು DCM ಸಾಹೇಬರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರನ್ನು ಮತ್ತು ರಾಹುಲ್ ಗಾಂಧಿ ಸಾಹೇಬರನ್ನು ಭೇಟಿ ಮಾಡೋರಿದ್ದಾರೆ. ಅವರ ಭೇಟಿ ಮಾಡಿ ಹಾಲಿ ಸಚಿವರು ಇರ್ತಾರೋ ಇಲ್ವೋ ಅಂತ ಅನುಮಾನ ಇದೆ. ರಾಜ್ಯದ ಯಾವ ಇಲಾಖೆ ಅಧಿಕಾರಿಗಳು ಮಾತನ್ನ ಕೇಳ್ತಾ ಇಲ್ಲ.
ಸಿಎಂ ಡಿಸಿಎಂ ಗಮನಕ್ಕೆ ತಂದರೂ ಕೂಡ ಪ್ರಯೋಜನವಾಗ್ತಾ ಇಲ್ಲ. ಸ್ವಪಕ್ಷದ ವಿರುದ್ಧವೇ ಶಾಸಕ ನಾರಾಯಣಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಚಿವರ ಮಾತುಗಳನ್ನೇ ಅಧಿಕಾರಿಗಳು ಕೇಳ್ತಾ ಇಲ್ಲ. ಸ್ವಪಕ್ಷದ ವಿರುದ್ಧವೇ ಸಿಡಿಮಿಡಿಗೊಂಡಿದ್ದಾರೆ ಕೈ ಶಾಸಕ. ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ರಾಹುಲ್ ಗಾಂಧಿ ಅವರು ಯಾವಾಗ ಕರೀತಾರೆ ಅಂತ ಕಾಯ್ತಾ ಇದ್ದಾರೆ. ಅವರು ಬಹುಶಃ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಲ್ಲಿದ್ದಾರೆ. ಅವರು ಇನ್ನೇನು ಈ ವಾರದಲ್ಲಿ ವಾಪಸ್ಸಾದ ನಂತರ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮತ್ತು DCM ಸಾಹೇಬರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರನ್ನು ಮತ್ತು ರಾಹುಲ್ ಗಾಂಧಿ ಸಾಹೇಬರನ್ನು ಭೇಟಿ ಮಾಡೋರಿದ್ದಾರೆ. ಅವರ ಭೇಟಿ ಮಾಡಿದ ನಂತರ ನಾವೆಲ್ಲ ಹಿರಿಯ ಶಾಸಕರು ಹೈಕಮಾಂಡನ್ನು ಭೇಟಿ ಮಾಡಲಿಕ್ಕೆ ಡೆಲ್ಲಿಗೆ ಹೋಗ್ತೇವೆ. ಸುಮಾರು ಈಗಾಗಲೇ 3 ಸ್ಥಾನ ಖಾಲಿ ಇದೆ. ಇನ್ನೊಂದು 12 ಜನ ಕೈ ಬಿಟ್ಟರೆ ಒಂದು 15 ಜನಕ್ಕೆ ಹೊಸಬರಿಗೆ ಅವಕಾಶ ಸಿಗ್ಬೋದು ಅಂತ ನಮಗಿರ್ತಕ್ಕಂಥ ಮಾಹಿತಿ. ಈಗ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ರಾಹುಲ್ ಗಾಂಧಿ ಅವರು ಯಾವಾಗ ಕರೀತಾರೆ ಅಂತ ಕಾಯ್ತಾ ಇದ್ದಾರೆ. ಅವರು ಬಹುಶಃ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಲ್ಲಿದ್ದಾರೆ. ಅವರು ಇನ್ನೇನು ಈ ವಾರದಲ್ಲಿ ವಾಪಸ್ಸಾದ ನಂತರ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮತ್ತು DCM ಸಾಹೇಬರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರನ್ನು ಮತ್ತು ರಾಹುಲ್ ಗಾಂಧಿ ಸಾಹೇಬರನ್ನು ಭೇಟಿ ಮಾಡೋರಿದ್ದಾರೆ. ಅವರ ಭೇಟಿ ಮಾಡಿ ಹಾಲಿ ಸಚಿವರು ಇರ್ತಾರೋ ಇಲ್ವೋ ಅಂತ ಅನುಮಾನ ಇದೆ. ರಾಜ್ಯದ ಯಾವ ಇಲಾಖೆ ಅಧಿಕಾರಿಗಳು ಮಾತನ್ನ ಕೇಳ್ತಾ ಇಲ್ಲ. ಸಿಎಂ DCM ಗಮನಕ್ಕೆ ತಂದರೂ ಕೂಡ ಪ್ರಯೋಜನವಾಗ್ತಾ ಇಲ್ಲ. ಸ್ವಪಕ್ಷದ ವಿರುದ್ಧವೇ ಶಾಸಕ ನಾರಾಯಣಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಚಿವರ ಮಾತುಗಳನ್ನೇ ಅಧಿಕಾರಿಗಳು ಕೇಳ್ತಾ ಇಲ್ಲ. ಸ್ವಪಕ್ಷದ ವಿರುದ್ಧವೇ ಸಿಡಿಮಿಡಿಗೊಂಡಿದ್ದಾರೆ ಕೈ ಶಾಸಕ. ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ರಾಹುಲ್ ಗಾಂಧಿ ಅವರು ಯಾವಾಗ ಕರೀತಾರೆ ಅಂತ ಕಾಯ್ತಾ ಇದ್ದಾರೆ. ಅವರು ಬಹುಶಃ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಲ್ಲಿದ್ದಾರೆ. ಅವರು ಇನ್ನೇನು ಈ ವಾರದಲ್ಲಿ ವಾಪಸ್ಸಾದ ನಂತರ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮತ್ತು DCM ಸಾಹೇಬರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರನ್ನು ಮತ್ತು ರಾಹುಲ್ ಗಾಂಧಿ ಸಾಹೇಬರನ್ನು ಭೇಟಿ ಮಾಡೋರಿದ್ದಾರೆ. ಅವರ ಭೇಟಿ ಮಾಡಿದ ನಂತರ ನಾವೆಲ್ಲ ಹಿರಿಯ ಶಾಸಕರು ಹೈಕಮಾಂಡನ್ನು ಭೇಟಿ ಮಾಡಲಿಕ್ಕೆ ಡೆಲ್ಲಿಗೆ ಹೋಗ್ತೇವೆ. ಸುಮಾರು ಈಗಾಗಲೇ 3 ಸ್ಥಾನ ಖಾಲಿ ಇದೆ. ಇನ್ನೊಂದು 12 ಜನ ಕೈ ಬಿಟ್ಟರೆ ಒಂದು 15 ಜನಕ್ಕೆ ಹೊಸಬರಿಗೆ ಅವಕಾಶ ಸಿಗ್ಬೋದು ಅಂತ ನಮಗಿರ್ತಕ್ಕಂಥ ಮಾಹಿತಿ. ಈಗ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ರಾಹುಲ್ ಗಾಂಧಿ ಅವರು ಯಾವಾಗ ಕರೀತಾರೆ ಅಂತ ಕಾಯ್ತಾ ಇದ್ದಾರೆ. ಅವರು ಬಹುಶಃ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಲ್ಲಿದ್ದಾರೆ. ಅವರು ಇನ್ನೇನು ಈ ವಾರದಲ್ಲಿ ವಾಪಸ್ಸಾದ ನಂತರ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮತ್ತು DCM ಸಾಹೇಬರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರನ್ನು ಮತ್ತು ರಾಹುಲ್ ಗಾಂಧಿ ಸಾಹೇಬರನ್ನು ಭೇಟಿ ಮಾಡೋರಿದ್ದಾರೆ. ಅವರ ಭೇಟಿ ಮಾಡಿ ಹಾಲಿ ಸಚಿವರು ಇರ್ತಾರೋ ಇಲ್ವೋ ಅಂತ ಅನುಮಾನ ಇದೆ. ರಾಜ್ಯದ ಯಾವ ಇಲಾಖೆ ಅಧಿಕಾರಿಗಳು ಮಾತನ್ನ ಕೇಳ್ತಾ ಇಲ್ಲ. ಸಿಎಂ DCM ಗಮನಕ್ಕೆ ತಂದರೂ ಕೂಡ ಪ್ರಯೋಜನವಾಗ್ತಾ ಇಲ್ಲ. ಸ್ವಪಕ್ಷದ ವಿರುದ್ಧವೇ ಶಾಸಕ ನಾರಾಯಣಸ್ವಾಮಿ ಆಕ್ರೋಶ